ಮೈಸೂರು ರಾಜ್ಯ ಹೆದ್ದಾರಿಯ ರಸ್ತೆ ಮಧ್ಯ ಮತ್ತು ಬದಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಗುಂಡಿ ಬಿದ್ದಿದ್ದು, ಕನಿಷ್ಠ ಅವುಗಳನ್ನು ಮುಚ್ಚಿಸುವ ಪ್ರಯತ್ನವನ್ನು ಲೋಕೋಪಯೋಗಿ ಇಲಾಖೆ ಮಾಡುತ್ತಿಲ್ಲ ಎಂದು ಜೈಹಿಂದ್ ನಾಗಣ್ಣ ಆರೋಪಿಸಿದರು. ಚನ್ನರಾಯಪಟ್ಟಣದಿಂದ ಕಿಕ್ಕೇರಿ ಮಾರ್ಗವಾಗಿ ದಿನನಿತ್ಯ ಲಕ್ಷಾಂತರ ವಾಹನಗಳು ಸಂಚಾರ ಮಾಡುತ್ತಿದ್ದು, ಈ ರಸ್ತೆಯು ರಾಜ್ಯ ಹೆದ್ದಾರಿಯಾಗಿದ್ದು ಚನ್ನರಾಯಪಟ್ಟಣದಿಂದ ಶ್ರೀರಂಗಪಟ್ಟಣ ಒಟ್ಟು 70 ಕಿಲೋಮೀಟರ್ನಷ್ಟು ಉದ್ದವಿದೆ. ಈ ರಸ್ತೆಯಲ್ಲಿ ಗುಂಡಿಗಳದ್ದೇ ಪಾರುಪತ್ಯ. ಮೈಸೂರಿನಿಂದ ಮಂಗಳೂರು, ಅರಸೀಕೆರೆ, ಶಿವಮೊಗ್ಗ, ಗೋವಾ, ಧಾರವಾಡ, ಬಾಂಬೆ, ಹಾಸನ, ಧರ್ಮಸ್ಥಳ ಸೇರಿದಂತೆ ಯಾತ್ರಾ ಸ್ಥಳಗಳಿಗೆ ಈ ರಸ್ತೆ ಮೂಲಕ ದಿನನಿತ್ಯ ಲಕ್ಷಾಂತರ ವಾಹನಗಳಲ್ಲಿ ಹೋಗುವ ಪ್ರಯಾಣಿಕರು ಜೋಪಾನವಾಗಿ ತಲುಪುತ್ತೇವೆ ಎಂಬುದಕ್ಕೆ ಖಾತ್ರಿಯೇ ಇಲ್ಲದಂತಾಗಿದೆ. ಇತ್ತೀಚೆಗೆ ಕಿಕ್ಕೇರಿ ಪಟ್ಟಣದಿಂದ ಕೆಆರ್ಪೇಟೆ ಪಟ್ಟಣಕ್ಕೆ ಸಂಚಾರ ಮಾಡುವುದೇ ಕಷ್ಟಕರವಾಗಿದೆ. ಚಿಕ್ಕಳಲೆ ಗೇಟ್ನ ರಸ್ತೆಯಲ್ಲಿ ಭಾರಿ ಪ್ರಮಾಣದ 2 ಅಡಿಗಳಷ್ಟು ಗುಂಡಿಗಳು ಬಿದ್ದಿದ್ದು, ದಿನನಿತ್ಯ ಅಪಘಾತಗಳು ಉಂಟಾಗಿ ಸಾರ್ವಜನಿಕ ಜೀವಕ್ಕೆ ಕುತ್ತು ಬರುತ್ತಿದೆ. ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಮತ್ತು ಸ್ಥಳೀಯ ಶಾಸಕರು ಇತ್ತ ಗಮನ ಹರಿಸಿ ಕೂಡಲೇ ಗುಂಡಿ ಬಿದ್ದಿರುವ ರಸ್ತೆಯನ್ನು ಸರಿಪಡಿಸುವಂತೆ ಉಚಿತ ಮಾತೃಭೂಮಿ ವೃದ್ಧಾಶ್ರಮದ ವ್ಯವಸ್ಥಾಪಕ ಜೈಹಿಂದ್ ನಾಗಣ್ಣ ಆಗ್ರಹಿಸಿದ್ದಾರೆ. ತುಂಬ ಹೊಂಡ ಬಿದ್ದಿದೆ ಇಲ್ಲೆಲ್ಲ. ತುಂಬ ಸಾವು ನೋವುಗಳು ಸಂಭವಿಸ್ತದೆ ಇಲ್ಲಿ. ಫ್ಯಾಮಿಲಿಗಳು ಎಲ್ಲರೂ ತುಂಬ ವೆಹಿಕಲ್ಸ್ಗಳು ಮೈಸೂರು ರಾಜಧಾನಿಗಳಲ್ಲಿ ತುಂಬ ರಸ್ತೆ ಇಲ್ಲೆಲ್ಲ ಹದಗೆಟ್ಟಿದೆ. ನಾವು ರಸ್ತೆ ತುಂಬ ಎರಡು ಕಡೆನೂ ಬ್ಯಾನರ್ ಹಾಕಿದ್ದೆ ನಾವು. ಡೇಂಜರ್ ರಸ್ತೆ ಗುಂಡಿ ಬಿದ್ದಿದೆ. ಚನ್ನರಾಯಪಟ್ಟಣ ರೋಡು ತುಂಬ ಹೊಂಡಾಗಿದೆ ಇಲ್ಲಿ. ಇದು ಮೈಸೂರು, ಚನ್ನರಾಯಪಟ್ಟಣ, ಚಾಮರಾಜನಗರ, ಕೇರಳ ಇರ್ಬೋದು, ನಂಜನಗೂಡು ಇರ್ಬೋದು, ಹಲವಾರು ಯಾತ್ರಾ ಸ್ಥಳಗಳಿಗೆ ಹೋಗ್ತಾ ಇರ್ತಾರೆ. ಇಲ್ಲಿ ಕೇರ್ಪೇಟೆ ಇರ್ಬೋದು. ಇಲ್ಲಿ ತುಂಬ ದಿನದಿಂದ ಹಳ್ಳ ಬಿದ್ದು ಹಲವಾರು ಸಾವುಗಳು ನೋವುಗಳು ಸಂಭವಿಸ್ತವೆ. ಮನಗಂಡು ನಾವು ಎಲ್ಲ ಕಡೆ ಆದಷ್ಟು ಗುಂಡಿ ಮುಚ್ಚುವ ಅಭಿಯಾನ ಮಾಡ್ತಾಯಿದ್ವಿ. ತುಂಬ ಕಷ್ಟ ಆಗುತ್ತೆ ಗುಂಡಿ ಮುಚ್ಚೋದಕ್ಕೆ. ನಾವು ತುಂಬ ಕಷ್ಟ ಆಗುತ್ತೆ. ಹಣದ ತೊಂದರೆ ಇರ್ತದೆ. ಸಿಮೆಂಟು, ಮರಳು ತರಬೇಕು, ಜಲ್ಲಿ ತರಬೇಕು. ತುಂಬ ಕಡೆ ಎಲ್ಲ ತುಂಬ ಹೊಂಡಾಗಿದೆ. ಹಲವಾರು ಸಾವು ನೋವುಗಳು ಸಂಭವಿಸ್ತವೆ. ಅದರಿಂದ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗನೆ ಈ ಗುಂಡಿ ಮುಚ್ಚುವ ಕಾರ್ಯಕ್ರಮ ಮಾಡ್ಕೋಬೇಕು. ನಾಗಣ್ಣ ಜೈಹಿಂದ್, ಮಾತೃಭೂಮಿ ಉಚಿತ ವೃದ್ಧಾಶ್ರಮ, ಚನ್ನರಾಯಪಟ್ಟಣ ಮತ್ತು ಕೇರ್ಪೇಟೆ.